ಕಲ್ಪನೆ ಮಾಡಿಕೊಳ್ಳಿ, ನೀವು ನಿಮ್ಮ ಕನಸುಗಳ ತೀರಾ ಹತ್ತಿರಕ್ಕೆ ಬಂದು ತಲುಪಿದ್ದೀರಿ. ನಿಮ್ಮ ಕಠಿಣ ಶ್ರಮ, ಛಲ ಮತ್ತು ನಿರಂತರ ಪ್ರಯತ್ನಗಳು ನಿಮ್ಮನ್ನು ಇತರರು ಕೇವಲ ಕನಸು ಕಾಣುವಂತಹ ಎತ್ತರಕ್ಕೆ ತಂದು ನಿಲ್ಲಿಸಿವೆ. ಆದರೆ ಆಗಲೇ ಎಲ್ಲವನ್ನೂ ನಾಶ ಮಾಡುವಂತಹ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತದೆ. ಅದು ಯಾವುದೇ ಹೊರಗಿನ ಶಕ್ತಿಯಲ್ಲ ಅಥವಾ ಬೇರಾವ ದೊಡ್ಡ ಶತ್ರುವೂ ಅಲ್ಲ. ಬದಲಾಗಿ ಅದು ನಿಮ್ಮ ಒಳಗೆಯೇ ಕುಳಿತಿರುವ ಒಂದು ಮಾರಕ ಅಂಶ. ಅದೇ ನಿಮ್ಮ ಅಹಂಕಾರ. ನಮಸ್ಕಾರ, ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ವಾಗತ. ಜ್ಞಾನದ ಈ ಪಯಣದಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ರಾಯನ್ ಹಾಲಿಡೇ ಅವರು ಬರೆದಿರುವ ಅತ್ಯಂತ ಪ್ರಸಿದ್ಧವಾದ ಈಗೋ ಇಸ್ ದ ಎನಿಮಿ ಪುಸ್ತಕದ ಬಗೆಗಿನ ಅದ್ಭುತ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇವೆ. ಅಹಂಕಾರ ಎನ್ನುವುದು ನನಗೆ ಎಲ್ಲವೂ ತಿಳಿದಿದೆ, ನಾನು ಎಲ್ಲರಿಗಿಂತ ಶ್ರೇಷ್ಠ, ನಾನು ಬೇರೆಯವರಿಂದ ಕಲಿಯುವ ಅವಶ್ಯಕತೆಯೇ ಇಲ್ಲ ಎಂದು ಸದಾ ಹೇಳುವ ಒಂದು ಒಳದನಿಯಾಗಿದೆ. ಅಹಂಕಾರವು ನಮ್ಮನ್ನು ಇತರರೊಂದಿಗೆ ಹೋಲಿಕೆ ಮಾಡುವಂತೆ ಮಾಡುತ್ತದೆ, ನಮ್ಮನ್ನು ಕೇವಲ ತೋರಿಕೆಯ ಜಗತ್ತಿನಲ್ಲಿ ಸಿಲುಕಿಸುತ್ತದೆ ಮತ್ತು ನಿಧಾನವಾಗಿ ನಮ್ಮ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ತಡೆದುಬಿಡುತ್ತದೆ. ಅಹಂಕಾರ ನಿಜಕ್ಕೂ ಅಷ್ಟು ಅಪಾಯಕಾರಿಯೇ ಎಂದು ನೀವು ಯೋಚಿಸುತ್ತಿರಬಹುದು. ಹೌದು, ಖಂಡಿತ. ರಾಯನ್ ಹಾಲಿಡೇ ಅವರು ತಮ್ಮ ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳುವಂತೆ, ನಮ್ಮ ಜೀವನದಲ್ಲಿ ಯಶಸ್ಸಾಗಲಿ ಅಥವಾ ವೈಫಲ್ಯವಾಗಲಿ, ಮಹತ್ವಾಕಾಂಕ್ಷೆಯಾಗಲಿ ಅಥವಾ ಕಲಿಕೆಯಾಗಲಿ, ಪ್ರತಿಯೊಂದು ಹಂತದಲ್ಲೂ ನಮಗೆ ಅತಿ ದೊಡ್ಡ ಅಡ್ಡಿಯಾಗಿರುವುದು ಹೊರಗಿನ ಪ್ರಪಂಚವಲ್ಲ, ಬದಲಾಗಿ ನಮ್ಮ ಸ್ವಂತ ಅಹಂಕಾರವೇ ಆಗಿದೆ. ಇತಿಹಾಸವೇ ಇದಕ್ಕೆ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಎಷ್ಟೋ ಮಹಾನ್ ರಾಜರು, ಯೋಧರು, ಉದ್ಯಮಿಗಳು ಮತ್ತು ಕಲಾವಿದರು ಕೇವಲ ತಮ್ಮ ಅಹಂಕಾರದ ಕಾರಣದಿಂದಾಗಿಯೇ ಪತನಗೊಂಡಿದ್ದಾರೆ. ಅವರಲ್ಲಿ ಅಪಾರ ಪ್ರತಿಭೆ ಮತ್ತು ಶ್ರಮವಿದ್ದರೂ ಅಹಂಕಾರವು ಅವರನ್ನು ಕುರುಡರನ್ನಾಗಿಸಿತು ಮತ್ತು ಅವರ ಪರಂಪರೆಯನ್ನೇ ನಾಶ ಮಾಡಿತು. ಆದರೆ ಮತ್ತೊಂದೆಡೆ ವಿನಯವನ್ನು ಅಳವಡಿಸಿಕೊಂಡ ನಾಯಕರು ಅಥವಾ ವಿಜ್ಞಾನಿಗಳು ಕೇವಲ ಯಶಸ್ಸನ್ನು ಮಾತ್ರ ಸಾಧಿಸಲಿಲ್ಲ, ಬದಲಾಗಿ ಇಂದಿಗೂ ಜೀವಂತವಾಗಿರುವಂತಹ ಅದ್ಭುತ ಪರಂಪರೆಯನ್ನು ನಿರ್ಮಿಸಿದರು. ಯಾರಾದರೂ ನಿಮಗೆ ರಚನಾತ್ಮಕ ಪ್ರತಿಕ್ರಿಯೆ ನೀಡಿದಾಗ, ನನಗೆ ಎಲ್ಲವೂ ತಿಳಿದಿದೆ ಎಂದು ನಿಮ್ಮ ಅಹಂಕಾರ ಪಿಸುಗುಟ್ಟಿದ ಕಾರಣ ನೀವು ಅದನ್ನು ನಿರ್ಲಕ್ಷಿಸಿದ್ದೀರಾ. ಬೇರೊಬ್ಬರು ನಿಮಗಿಂತ ಮುಂದೆ ಹೋದಾಗ ಅಹಂಕಾರವು ನಿಮ್ಮಲ್ಲಿ ಅಭದ್ರತೆಯನ್ನು ಮೂಡಿಸಿದೆಯೇ? ವೈಫಲ್ಯ ಎದುರಾದಾಗ ಅದರಿಂದ ಕಲಿತು ಬಲಿಷ್ಠರಾಗುವ ಬದಲು ಇತರರನ್ನು ದೂಷಿಸುವ ಆಟವನ್ನು ಶುರು ಮಾಡಿದ್ದೀರಾ? ಇದೇ ಕಾರಣಕ್ಕಾಗಿ ರಾಯನ್ ಹಾಲಿಡೇ ಅವರು ಅಹಂಕಾರವು ನಮ್ಮ ಬೆಳವಣಿಗೆ, ಯಶಸ್ಸು ಮತ್ತು ಶಾಂತಿಯ ಅತಿ ದೊಡ್ಡ ಶತ್ರು ಎಂದು ಹೇಳುತ್ತಾರೆ. ಈ ಪುಸ್ತಕವು ಕೇವಲ ಸಮಸ್ಯೆಯನ್ನು ಮಾತ್ರ ಹೇಳುವುದಿಲ್ಲ, ಬದಲಾಗಿ ಅದಕ್ಕೆ ಪರಿಹಾರವನ್ನು ನೀಡುತ್ತದೆ. ಅಹಂಕಾರವನ್ನು ಹೇಗೆ ಗುರುತಿಸಬೇಕು, ಅದನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ವಿನಯದೊಂದಿಗೆ ಹೇಗೆ ಮುಂದೆ ಸಾಗಬೇಕು ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ಈ ಪುಸ್ತಕವು ನಮ್ಮನ್ನು 3 ಸ್ಪಷ್ಟ ಹಂತಗಳ ಮೂಲಕ ಕರೆದೊಯ್ಯುತ್ತದೆ. ಆರಂಭದಲ್ಲಿ ಅಹಂಕಾರವು ನಮ್ಮನ್ನು ಕಲಿಯುವುದರಿಂದ ಹೇಗೆ ತಡೆಯುತ್ತದೆ, ಯಶಸ್ಸಿನ ಸಮಯದಲ್ಲಿ ಅದು ನಮ್ಮನ್ನು ಹೇಗೆ ಸೊಕ್ಕಿನವರನ್ನಾಗಿ ಮಾಡುತ್ತದೆ, ಮತ್ತು ವೈಫಲ್ಯದ ಸಮಯದಲ್ಲಿ ಅದು ನಮ್ಮನ್ನು ಹೇಗೆ ಬಲಿಪಶುವಿನ ಮನಸ್ಥಿತಿಗೆ ತಳ್ಳುತ್ತದೆ ಎಂಬುದನ್ನು ವಿವರಿಸುತ್ತದೆ. ಈ 3 ಹಂತಗಳಿಂದ ಹೊರಬರಲು ಇರುವ ಏಕೈಕ ಮಾರ್ಗವೆಂದರೆ ವಿನಯ, ಶಿಸ್ತು ಮತ್ತು ಸ್ವಯಂ ಅರಿವು. 1. ಆರಂಭದಲ್ಲಿ ಅಹಂಕಾರದ ಅಡಚಣೆ. ಜೀವನದ ಯಾವುದೇ ಹೊಸ ಪಯಣದ ಆರಂಭವು ಅತ್ಯಂತ ಕಠಿಣವಾಗಿರುತ್ತದೆ. ಹೊಸ ಕನಸುಗಳು ಮತ್ತು ಉರಿಯುತ್ತಿರುವ ಮಹತ್ವಾಕಾಂಕ್ಷೆ ನಮ್ಮನ್ನು ಮುಂದೆ ಸಾಗಲು ಪ್ರೇರೇಪಿಸುತ್ತದೆ. ಆದರೆ ಇದೇ ಆರಂಭದಲ್ಲಿ ಅತಿ ದೊಡ್ಡ ಅಡ್ಡಿಯಾಗಿ ಬರುವುದು ನಮ್ಮ ಅಹಂಕಾರ. ಆರಂಭದಲ್ಲಿ ಅಹಂಕಾರವು ನಮ್ಮನ್ನು 2 ರೀತಿಯಲ್ಲಿ ತಡೆಯುತ್ತದೆ ಎಂದು ಲೇಖಕರು ವಿವರಿಸುತ್ತಾರೆ. ಮೊದಲನೆಯದಾಗಿ, ನನಗೆ ಎಲ್ಲವೂ ಬರುತ್ತದೆ ಮತ್ತು ನಾನು ಇನ್ನೇನೂ ಕಲಿಯುವ ಅಗತ್ಯವಿಲ್ಲ ಎಂದು ಅದು ನಮ್ಮನ್ನು ನಂಬಿಸುತ್ತದೆ. ಎರಡನೆಯದಾಗಿ, ಅದು ನಮಗೆ ತಕ್ಷಣದ ಮನ್ನಣೆ ಮತ್ತು ಗೌರವವನ್ನು ಬಯಸುವಂತೆ ಮಾಡುತ್ತದೆ. ಇದರ ಪರಿಣಾಮವಾಗಿ ನಾವು ಕಲಿಯುವಿಕೆ ಮತ್ತು ಅಭ್ಯಾಸದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳುತ್ತೇವೆ. ಉದಾಹರಣೆಗೆ, ಒಬ್ಬ ಹೊಸ ಕಲಾವಿದ ಚಿತ್ರಕಲೆ ಕಲಿಯಲು ಬಯಸುತ್ತಾನೆ ಎಂದು ಕಲ್ಪಿಸಿಕೊಳ್ಳಿ. ಅವನ ಅಹಂಕಾರವು ನಾನು ಹುಟ್ಟಿನಿಂದಲೇ ಪ್ರತಿಭಾವಂತ, ನಾನು ಮೂಲಭೂತ ವಿಷಯಗಳ ಮೇಲೆ ಏಕೆ ಸಮಯ ವ್ಯರ್ಥ ಮಾಡಬೇಕು ಎಂದು ಹೇಳತೊಡಗಿದರೆ ಅವನು ಎಂದಿಗೂ ಶ್ರೇಷ್ಠ ಕಲಾವಿದನಾಗಲು ಸಾಧ್ಯವಿಲ್ಲ. ಅದೇ ಅವನು ವಿನಯದಿಂದ ಮೂಲಭೂತ ವಿಷಯಗಳನ್ನು ಕಲಿತು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಅವನು ನಿಜವಾದ ಕಲಾವಿದನಾಗುತ್ತಾನೆ. ನೀವು ವಿದ್ಯಾರ್ಥಿಯಾಗಿರಲಿ, ವೃತ್ತಿಪರರಾಗಿರಲಿ ಅಥವಾ ಉದ್ಯಮಿಯಾಗಿರಲಿ, ಆರಂಭದಲ್ಲಿ ಅಹಂಕಾರವನ್ನು ನಿಯಂತ್ರಿಸದಿದ್ದರೆ ನೀವು ಮುಂದೆ ಸಾಗುವ ಬದಲು ಅಲ್ಲಿಯೇ ಸಿಲುಕಿಕೊಳ್ಳುತ್ತೀರಿ. ಅಹಂಕಾರವು ನಿಮ್ಮನ್ನು ಅಡ್ಡದಾರಿಗಳನ್ನು ಹುಡುಕುವಂತೆ ಮಾಡುತ್ತದೆ, ಆದರೆ ಅಡ್ಡದಾರಿಗಳು ಎಂದಿಗೂ ಶಾಶ್ವತ ಯಶಸ್ಸನ್ನು ನೀಡುವುದಿಲ್ಲ. ಪ್ರತಿಯೊಂದು ಆರಂಭದಲ್ಲೂ ನಮ್ಮನ್ನು ನಾವು ಕಲಿಯುವವರೆಂದು ಭಾವಿಸುವುದು ಅತ್ಯಂತ ಅವಶ್ಯಕವಾಗಿದೆ. 2. ಅಹಂಕಾರ ಮತ್ತು ಮಹತ್ವಾಕಾಂಕ್ಷೆಯ ನಡುವಿನ ಮೋಸ. ಮಹತ್ವಾಕಾಂಕ್ಷೆ ಅಂದರೆ ಕನಸುಗಳ ಬೆಂಕಿ ನಮ್ಮನ್ನು ಸದಾ ಮುಂದೆ ನಡೆಸುತ್ತದೆ, ಆದರೆ ಅಹಂಕಾರವು ಈ ಬೆಂಕಿಯನ್ನು ತಪ್ಪು ದಿಕ್ಕಿಗೆ ತಿರುಗಿಸುತ್ತದೆ. ಮಹತ್ವಾಕಾಂಕ್ಷೆ ನಮ್ಮನ್ನು ಪ್ರೇರೇಪಿಸುತ್ತದೆ ಮತ್ತು ನಿರಂತರ ಕಠಿಣ ಪರಿಶ್ರಮಕ್ಕೆ ತಳ್ಳುತ್ತದೆ, ಆದರೆ ಅಹಂಕಾರವು ಈ ಮಹತ್ವಾಕಾಂಕ್ಷೆಯನ್ನು ಕೇವಲ ಹೆಮ್ಮೆ ಮತ್ತು ತೋರಿಕೆಯಾಗಿ ಬದಲಾಯಿಸುತ್ತದೆ. ಅಹಂಕಾರದಿಂದ ಪ್ರೇರೇಪಿತವಾದ ಮಹತ್ವಾಕಾಂಕ್ಷೆಯು ನಾನು ಇತರರಿಗಿಂತ ದೊಡ್ಡವನಾಗಿ ಕಾಣಬೇಕು ಮತ್ತು ನಾನು ಎಲ್ಲರಿಗಿಂತ ಉತ್ತಮ ಎಂದು ಸಾಬೀತುಪಡಿಸಬೇಕು ಎಂದು ಯೋಚಿಸುವಂತೆ ಮಾಡುತ್ತದೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಾಗುತ್ತಿದ್ದಾನೆ ಎಂದು ಯೋಚಿಸಿ.
ಅವನ ಮಹತ್ವಾಕಾಂಕ್ಷೆ ಜ್ಞಾನವನ್ನು ಪಡೆಯುವುದಾಗಿದ್ದರೆ ಅವನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡುತ್ತಾನೆ. ಆದರೆ ಅವನ ಉದ್ದೇಶ ಕೇವಲ ಅಹಂಕಾರದಿಂದ ಕೂಡಿದ್ದರೆ ಅವನು ಇತರರನ್ನು ಸೋಲಿಸಲು ಮಾತ್ರ ಓದುತ್ತಾನೆ ಮತ್ತು ಫಲಿತಾಂಶವು ನಿರೀಕ್ಷೆಯಂತೆ ಬರದಿದ್ದಾಗ ಹತಾಶೆ ಮತ್ತು ಅಸೂಯೆ ಅವನನ್ನು ಆವರಿಸುತ್ತದೆ. ಅಹಂಕಾರದ ಮಹತ್ವಾಕಾಂಕ್ಷೆ ನಮ್ಮನ್ನು 3 ಬಲೆಗಳಲ್ಲಿ ಸಿಲುಕಿಸುತ್ತದೆ. 1. ಶಾರ್ಟ್ಕಟ್ ಬಲೆ. ಪ್ರಕ್ರಿಯೆಯನ್ನು ಬಿಟ್ಟು ಬೇಗ ಯಶಸ್ಸು ಪಡೆಯಲು ಇದು ಪ್ರೇರೇಪಿಸುತ್ತದೆ. 2. ಹೋಲಿಕೆಯ ಬಲೆ. ಇದು ನಮ್ಮನ್ನು ಸದಾ ಇತರರೊಂದಿಗೆ ಹೋಲಿಕೆ ಮಾಡುವಂತೆ ಮಾಡುತ್ತದೆ. 3. ಮನ್ನಣೆಯ ಬಲೆ. ಇದು ನೈಜ ಪಾಂಡಿತ್ಯಕ್ಕಿಂತ ಕೇವಲ ಚಪ್ಪಾಳೆಯನ್ನು ಮಾತ್ರ ಬಯಸುತ್ತದೆ. ಮಹತ್ವಾಕಾಂಕ್ಷೆಯನ್ನು ಅಹಂಕಾರದಿಂದ ಪ್ರತ್ಯೇಕಿಸುವುದು ಬಹಳ ಮುಖ್ಯವಾಗಿದೆ. 3. ಅಹಂಕಾರವು ನಮ್ಮನ್ನು ಕಲಿಯುವುದರಿಂದ ತಡೆಯುತ್ತದೆ. ಕಲಿಯುವುದು ಮನುಷ್ಯನ ಅತಿ ದೊಡ್ಡ ಶಕ್ತಿಯಾಗಿದೆ. ಆದರೆ ಅಹಂಕಾರವು ನಿಧಾನವಾಗಿ ನಿನಗೆ ಎಲ್ಲವೂ ತಿಳಿದಿದೆ, ನೀನು ಯಾರಿಂದಲೂ ಕಲಿಯುವ ಅಗತ್ಯವಿಲ್ಲ ಎಂದು ಪಿಸುಗುಟ್ಟುತ್ತದೆ. ಇದೇ ಆಲೋಚನೆಯು ನಮ್ಮ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತದೆ. ನಾವು ಯಾವುದೇ ಹೊಸ ಕೌಶಲ್ಯವನ್ನು ಕಲಿಯಲು ಪ್ರಾರಂಭಿಸಿದಾಗ ತಪ್ಪುಗಳು ಆಗುವುದು ಸಹಜ. ಆದರೆ ಅಹಂಕಾರವು ತಪ್ಪುಗಳನ್ನು ಅವಮಾನವೆಂದು ಪರಿಗಣಿಸುತ್ತದೆ. ತಪ್ಪು ಮಾಡಿದರೆ ತನ್ನ ಮರ್ಯಾದೆ ಹೋಗುತ್ತದೆ ಎಂಬ ಭಯದಿಂದ ಮನುಷ್ಯನು ಇತರರ ಪ್ರತಿಕ್ರಿಯೆ ಪಡೆಯುವುದನ್ನು ತಪ್ಪಿಸುತ್ತಾನೆ. ಯಶಸ್ವಿ ಜನರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಾವು ಕಲಿಯುವವರೆಂದು ಭಾವಿಸುತ್ತಾರೆ. ಕ್ರೀಡಾಪಟು ಒಬ್ಬ ತನ್ನ ತರಬೇತುದಾರನಿಂದ ಪ್ರತಿಕ್ರಿಯೆ ಪಡೆಯುವುದನ್ನು ಕಲ್ಪಿಸಿಕೊಳ್ಳಿ. ತರಬೇತುದಾರ ನನಗೆ ಏನು ಕಲಿಸುತ್ತಾನೆ ಎಂದು ಅವನ ಅಹಂಕಾರ ಹೇಳಿದರೆ ಅವನ ಸಾಧನೆ ಅಲ್ಲಿಯೇ ನಿಂತು ಹೋಗುತ್ತದೆ. ಆದರೆ ಅವನು ವಿನಯದಿಂದ ಕಲಿತರೆ ಅವನು ಖಂಡಿತ ಚಾಂಪಿಯನ್ ಆಗುತ್ತಾನೆ. ಅಹಂಕಾರವು ಜ್ಞಾನವನ್ನು ಪಡೆಯುವುದನ್ನು ನಿರ್ಬಂಧಿಸುತ್ತದೆ, ಆದರೆ ವಿನಯವು ಕಲಿಕೆಯನ್ನು ಆಳವಾಗಿಸುತ್ತದೆ. 4. ಅಹಂಕಾರ ಮತ್ತು ಕ್ರಿಯೆಯ ದೌರ್ಬಲ್ಯ. ಕಲಿತದ್ದನ್ನು ಆಚರಣೆಗೆ ತಂದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತದೆ. ಆದರೆ ಅಹಂಕಾರವು ನಮ್ಮನ್ನು ಕೇವಲ ತೋರಿಕೆಯಲ್ಲಿ ಸಿಲುಕಿಸಿ ನಿಜವಾದ ಕ್ರಿಯೆಯಿಂದ ದೂರವಿಡುತ್ತದೆ. ಕೇವಲ ಯೋಚಿಸುವುದು ಮತ್ತು ಮಾತನಾಡುವುದೇ ಸಾಕು ಎಂದು ಅಹಂಕಾರ ನಮಗೆ ಅನಿಸುವಂತೆ ಮಾಡುತ್ತದೆ. ಅಹಂಕಾರವುಳ್ಳ ವ್ಯಕ್ತಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಮಾತನಾಡುತ್ತಾನೆ. ಅವನು ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಾನೆ, ಆದರೆ ನಿಜವಾದ ಕೆಲಸ ಮಾಡುವ ಸಮಯ ಬಂದಾಗ ಅವನ ಶಕ್ತಿ ಸಂಪೂರ್ಣವಾಗಿ ಖಾಲಿಯಾಗಿರುತ್ತದೆ. ಒಬ್ಬ ವ್ಯಕ್ತಿ ಪುಸ್ತಕ ಬರೆಯಲು ನಿರ್ಧರಿಸುತ್ತಾನೆ ಎಂದು ಯೋಚಿಸಿ. ಎಲ್ಲರಿಗೂ ತಾನು ಪುಸ್ತಕ ಬರೆಯುತ್ತಿದ್ದೇನೆ ಎಂದು ಹೇಳಲು ಅಹಂಕಾರ ಅವನನ್ನು ಪ್ರೇರೇಪಿಸುತ್ತದೆ. ಆದರೆ ಬರೆಯುವ ಸಮಯ ಬಂದಾಗ ಶಿಸ್ತು ಮತ್ತು ಸ್ಥಿರತೆ ಮಾಯವಾಗುತ್ತದೆ. ನಿಜವಾದ ಬೆಳವಣಿಗೆ ಕೇವಲ ಕ್ರಿಯೆಯಿಂದ ಮಾತ್ರ ಬರುತ್ತದೆ. ವಿನಯವು ಮಾತನಾಡುವುದಕ್ಕಿಂತ ಕೆಲಸ ಮಾಡುವುದರ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ. ಯಾವುದೇ ಪ್ರದರ್ಶನವಿಲ್ಲದೆ ಮೌನವಾಗಿ ಕೆಲಸ ಮಾಡಿದಾಗ ಮಾತ್ರ ಫಲಿತಾಂಶವು ಬಲವಾಗಿ ಹೊರಬರುತ್ತದೆ. 5. ಅಹಂಕಾರ ಮತ್ತು ಯಶಸ್ಸಿನ ಹೊರೆ. ಯಶಸ್ಸು ನಮಗೆ ಖುಷಿ ಕೊಡುತ್ತದೆ, ಆದರೆ ಅಹಂಕಾರ ಅದನ್ನು ವಿಷವನ್ನಾಗಿ ಬದಲಾಯಿಸುತ್ತದೆ. ಯಶಸ್ಸು ಮನುಷ್ಯನ ನೈಜ ಪರೀಕ್ಷೆಯಾಗಿದೆ. ಅಹಂಕಾರವುಳ್ಳ ವ್ಯಕ್ತಿಯು ಯಶಸ್ಸನ್ನು ಪಡೆದ ನಂತರ ವಿನಯಶೀಲನಾಗುವ ಬದಲು ಹೆಚ್ಚು ಸೊಕ್ಕಿನವನಾಗುತ್ತಾನೆ. ನಿನಗೆ ಈಗ ಯಾರ ಅಗತ್ಯವೂ ಇಲ್ಲ, ನೀನೀಗ ಎಲ್ಲರಿಗಿಂತ ಮೇಲಿದ್ದೀಯಾ ಎಂದು ಅಹಂಕಾರ ಹೇಳುತ್ತದೆ. ಇದೇ ಅವನ ಪತನದ ಆರಂಭವಾಗುತ್ತದೆ. ಒಬ್ಬ ವ್ಯಕ್ತಿ ಬಡ್ತಿ ಪಡೆದು ವ್ಯವಸ್ಥಾಪಕನಾಗುತ್ತಾನೆ ಎಂದು ಕಲ್ಪಿಸಿಕೊಳ್ಳಿ. ನಾನೀಗ ಬಾಸ್, ಎಲ್ಲರೂ ನನ್ನ ಮಾತನ್ನೇ ಕೇಳಬೇಕು ಎಂಬುದು ಅಹಂಕಾರದ ಮನೋಭಾವ. ಇದರಿಂದ ತಂಡದ ಉತ್ಸಾಹ ಕುಗ್ಗುತ್ತದೆ. ಆದರೆ ಈ ಬಡ್ತಿ ಒಂದು ಜವಾಬ್ದಾರಿ. ನಾನಿನ್ನೂ ಕಲಿಯಬೇಕು ಮತ್ತು ತಂಡವನ್ನು ಜೊತೆಯಾಗಿ ಕೊಂಡೊಯ್ಯಬೇಕು ಎಂಬುದು ವಿನಯದ ಮನೋಭಾವ. ಇದರಿಂದ ತಂಡವು ಹೆಚ್ಚು ಬೆಂಬಲ ನೀಡುತ್ತದೆ. ಯಶಸ್ಸು ಶಾಶ್ವತವೆಂದು ಅಹಂಕಾರ ಭಾವಿಸುತ್ತದೆ, ಆದರೆ ವಾಸ್ತವದಲ್ಲಿ ಪ್ರತಿಯೊಂದು ಯಶಸ್ಸು ತಾತ್ಕಾಲಿಕವಾಗಿರುತ್ತದೆ. 6. ಅಹಂಕಾರ ಮತ್ತು ತಂಡದ ಕೆಲಸದ ನಡುವಿನ ಗೋಡೆ. ಯಶಸ್ಸನ್ನು ಎಂದಿಗೂ ಒಂಟಿಯಾಗಿ ಸಾಧಿಸಲು ಸಾಧ್ಯವಿಲ್ಲ. ಪ್ರತಿಯೊಂದು ದೊಡ್ಡ ಸಾಧನೆಯ ಹಿಂದೆಯೂ ಒಂದು ತಂಡದ ಬೆಂಬಲ ಮತ್ತು ಇತರರ ಕೊಡುಗೆ ಅಡಗಿರುತ್ತದೆ. ಆದರೆ ಅಹಂಕಾರವು ನಾನು ಒಬ್ಬನೇ ಸಾಕು ಎಂಬ ಭ್ರಮೆಯನ್ನು ಮೂಡಿಸುತ್ತದೆ. ಅಹಂಕಾರವುಳ್ಳ ವ್ಯಕ್ತಿ ಇತರರೊಂದಿಗೆ ಶ್ರೇಯಸ್ಸನ್ನು ಹಂಚಿಕೊಳ್ಳಲು ಹೆದರುತ್ತಾನೆ. ಶ್ರೇಯಸ್ಸನ್ನು ಹಂಚಿಕೊಂಡರೆ ತನ್ನ ಪ್ರಾಮುಖ್ಯತೆ ಕಡಿಮೆಯಾಗುತ್ತದೆ ಎಂದು ಅವನು ಭಾವಿಸುತ್ತಾನೆ. ಯಾವುದೇ ಯೋಜನೆಯ ಯಶಸ್ಸು ಕೇವಲ ತನ್ನಿಂದಲೇ ಆಯಿತು ಎಂದು ಅಹಂಕಾರದ ನಾಯಕ ಹೇಳುತ್ತಾನೆ. ಆದರೆ ವಾಸ್ತವದಲ್ಲಿ ತಂಡದ ಸದಸ್ಯರ ಶ್ರಮವಿಲ್ಲದೆ ಅದು ಸಾಧ್ಯವಿರಲಿಲ್ಲ. ವಿನಯಶೀಲ ನಾಯಕನು ಶ್ರೇಯಸ್ಸನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುತ್ತಾನೆ ಮತ್ತು ಇದು ನಮ್ಮೆಲ್ಲರ ಸಾಮೂಹಿಕ ಶ್ರಮದ ಫಲ ಎಂದು ಮುಕ್ತವಾಗಿ ಹೇಳುತ್ತಾನೆ. ಅಹಂಕಾರವು ಅಪನಂಬಿಕೆಯನ್ನು ಹರಡುತ್ತದೆ ಮತ್ತು ಸಂಘರ್ಷವನ್ನು ಹೆಚ್ಚಿಸುತ್ತದೆ. ಆದರೆ ವಿನಯವು ತಂಡವನ್ನು ಒಟ್ಟುಗೂಡಿಸುತ್ತದೆ. 7. ಅಹಂಕಾರ ಮತ್ತು ವೈಫಲ್ಯದ ನೈಜ ಪರೀಕ್ಷೆ. ಜೀವನದಲ್ಲಿ ವೈಫಲ್ಯ ಎನ್ನುವುದು ಅನಿವಾರ್ಯ. ನಾವು ಎಷ್ಟೇ ಕಷ್ಟಪಟ್ಟರೂ ಯಾವುದೋ ಒಂದು ಹಂತದಲ್ಲಿ ಹಿನ್ನಡೆ ಎದುರಾಗಲೇಬೇಕು. ಆದರೆ ವೈಫಲ್ಯವು ನಮ್ಮನ್ನು ಬೀಳಿಸುವುದಿಲ್ಲ, ಬದಲಾಗಿ ಅದು ನಮಗೆ ಕಲಿಸುತ್ತದೆ. ಅಹಂಕಾರವು ವೈಫಲ್ಯವನ್ನು ಒಂದು ಅವಮಾನದಂತೆ ಬಿಂಬಿಸುತ್ತದೆ. ಈ ಸೋಲು ನಿನ್ನನ್ನು ಚಿಕ್ಕವನನ್ನಾಗಿ ಮಾಡುತ್ತಿದೆ ಎಂದು ಅದು ಹೇಳುತ್ತದೆ. ಇದರಿಂದಾಗಿ ಅನೇಕರು ವೈಫಲ್ಯದ ನಂತರ ಸಂಪೂರ್ಣವಾಗಿ ಒಡೆದು ಹೋಗುತ್ತಾರೆ. ಆದರೆ ವಿನಯವು ವೈಫಲ್ಯವನ್ನು ಒಂದು ಪಾಠವಾಗಿ ನೋಡುತ್ತದೆ. ಈ ಸೋಲಿನಿಂದ ಏನನ್ನಾದರೂ ಕಲಿತು ಮುಂದೆ ಹೆಚ್ಚು ಬಲಿಷ್ಠರಾಗಬಹುದು ಎಂದು ವಿನಯ ಹೇಳುತ್ತದೆ.
ಪರೀಕ್ಷೆಯಲ್ಲಿ ಸೋತಾಗ ಅಹಂಕಾರವು ಇತರರನ್ನು ದೂಷಿಸುತ್ತದೆ. ಆದರೆ ವಿನಯವು ತನ್ನಲ್ಲಿ ಎಲ್ಲಿದೆ ಕೊರತೆ ಎಂದು ವಿಶ್ಲೇಷಿಸಿ ಮುಂದಿನ ಬಾರಿ ಹೆಚ್ಚು ಶ್ರಮಿಸಲು ಪ್ರೇರೇಪಿಸುತ್ತದೆ. ವೈಫಲ್ಯವು ಶಾಶ್ವತವಲ್ಲ, ಆದರೆ ಅಹಂಕಾರವು ಅದನ್ನು ಶಾಶ್ವತವನ್ನಾಗಿ ಮಾಡುತ್ತದೆ. 8. ಅಹಂಕಾರ ಮತ್ತು ಜ್ಞಾನದ ಹೊರೆ. ಜ್ಞಾನವು ಮನುಷ್ಯನ ಅತಿ ದೊಡ್ಡ ಶಕ್ತಿಯಾಗಿದೆ, ಆದರೆ ಅಹಂಕಾರವು ಈ ಶಕ್ತಿಯನ್ನು ದೌರ್ಬಲ್ಯವನ್ನಾಗಿ ಮಾಡುತ್ತದೆ. ಅಹಂಕಾರವು ಜ್ಞಾನವನ್ನು ಇತರರ ಮೇಲೆ ಪ್ರಭಾವ ಬೀರಲು ಮತ್ತು ತನ್ನನ್ನು ಶ್ರೇಷ್ಠನೆಂದು ತೋರಿಸಿಕೊಳ್ಳಲು ಒಂದು ಆಯುಧವಾಗಿ ಬಳಸುತ್ತದೆ. ತನ್ನ ಜ್ಞಾನ ಕೇವಲ ಪ್ರದರ್ಶನಕ್ಕೆ ಮಾತ್ರ, ಅದನ್ನು ನಿಜವಾಗಿ ಅನ್ವಯಿಸಲು ಅಲ್ಲ ಎಂದು ಅವನು ಭಾವಿಸುತ್ತಾನೆ. ಒಬ್ಬ ವ್ಯಕ್ತಿ ಪುಸ್ತಕಗಳನ್ನು ಓದಿ ಕೇವಲ ಇತರರನ್ನು ಕೀಳಾಗಿ ಕಾಣಲು ಮಾತ್ರ ಅದನ್ನು ಬಳಸಿದರೆ ಆ ಜ್ಞಾನವು ಆಳವಿಲ್ಲದ್ದಾಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ವಿನಯಶೀಲ ವ್ಯಕ್ತಿಯು ಮೌನವಾಗಿ ಜ್ಞಾನವನ್ನು ಸಂಗ್ರಹಿಸುತ್ತಾನೆ ಮತ್ತು ಅದನ್ನು ತನ್ನ ಕೆಲಸ ಹಾಗೂ ನಿರ್ಧಾರಗಳಲ್ಲಿ ಅನ್ವಯಿಸುತ್ತಾನೆ. ಅಹಂಕಾರವು ಜ್ಞಾನವನ್ನು ಒಂದು ಹೊರೆಯಾಗಿ ಪರಿವರ್ತಿಸುತ್ತದೆ, ಆದರೆ ವಿನಯವು ಅದನ್ನು ಅರ್ಥಪೂರ್ಣ ಮತ್ತು ಪ್ರಭಾವಶಾಲಿಯನ್ನಾಗಿ ಮಾಡುತ್ತದೆ. 9. ಅಹಂಕಾರ ಮತ್ತು ಆದ್ಯತೆಗಳ ಗೊಂದಲ. ನಮ್ಮೆಲ್ಲರ ಬಳಿ ಸೀಮಿತ ಸಮಯ ಮತ್ತು ಶಕ್ತಿ ಇರುತ್ತದೆ. ನಾವು ಈ ಶಕ್ತಿಯನ್ನು ಎಲ್ಲಿ ಖರ್ಚು ಮಾಡುತ್ತೇವೆ ಎಂಬುದು ಬಹಳ ಮುಖ್ಯ. ಅಹಂಕಾರವು ನಮ್ಮನ್ನು ನೈಜ ಆದ್ಯತೆಗಳಿಂದ ದೂರ ಮಾಡುತ್ತದೆ. ಅಹಂಕಾರವುಳ್ಳ ವ್ಯಕ್ತಿ ಕೇವಲ ತೋರಿಕೆಗೆ ದೊಡ್ಡದಾಗಿ ಕಾಣುವ ವಿಷಯಗಳ ಮೇಲೆ ಶಕ್ತಿಯನ್ನು ಹಾಕುತ್ತಾನೆ. ಇತರರಿಂದ ಅನುಮೋದನೆ ಪಡೆಯುವುದು, ಸ್ಟೇಟಸ್ ಸಿಂಬಲ್ ಮುಂತಾದವುಗಳ ಮೇಲೆ ಅವನ ಗಮನವಿರುತ್ತದೆ. ನಿಜವಾದ ಆದ್ಯತೆಗಳಾದ ಆರೋಗ್ಯ, ಸಂಬಂಧಗಳು ಮತ್ತು ಅರ್ಥಪೂರ್ಣ ಕೆಲಸಗಳು ಹಿಂದೆ ಉಳಿಯುತ್ತವೆ. ದುಬಾರಿ ಕಾರು, ಬ್ರಾಂಡೆಡ್ ಬಟ್ಟೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಪರಿಪೂರ್ಣ ಚಿತ್ರಣವನ್ನು ನೀಡುವುದೇ ಅವನ ಆದ್ಯತೆಯಾಗುತ್ತದೆ. ಆದರೆ ವಿನಯಶೀಲ ವ್ಯಕ್ತಿಯು ಇದು ನನ್ನ ಜೀವನದಲ್ಲಿ ದೀರ್ಘಾವಧಿಯ ಮೌಲ್ಯವನ್ನು ತರುತ್ತದೆಯೇ ಎಂದು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುತ್ತಾನೆ ಮತ್ತು ನೈಜ ವಿಷಯಗಳ ಮೇಲೆ ಮಾತ್ರ ಗಮನಹರಿಸುತ್ತಾನೆ. 10. ಅಹಂಕಾರ ಮತ್ತು ತಾಳ್ಮೆಯ ಪರೀಕ್ಷೆ. ಜೀವನದಲ್ಲಿ ಯಾವುದೇ ಅರ್ಥಪೂರ್ಣ ವಿಷಯವು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಯಾವುದೇ ಸಾಧನೆಗೆ ತಾಳ್ಮೆ ಅತ್ಯಗತ್ಯ. ಆದರೆ ಅಹಂಕಾರವು ನಮಗೆ ಎಲ್ಲವೂ ತಕ್ಷಣವೇ ಬೇಕು ಎಂದು ಪಿಸುಗುಟ್ಟುತ್ತದೆ. ತ್ವರಿತ ಫಲಿತಾಂಶಗಳಿಗಾಗಿ ಅಹಂಕಾರವು ಶಾರ್ಟ್ಕಟ್ಗಳನ್ನು ಹುಡುಕುತ್ತದೆ. ಆದರೆ ಶಾರ್ಟ್ಕಟ್ಗಳು ಎಂದಿಗೂ ಸುಸ್ಥಿರ ಯಶಸ್ಸನ್ನು ನೀಡುವುದಿಲ್ಲ. ಜಿಮ್ಗೆ ಸೇರಿದ ವ್ಯಕ್ತಿಯೊಬ್ಬ ಕೇವಲ 1 ತಿಂಗಳಲ್ಲಿ ಪರಿಪೂರ್ಣ ದೇಹ ಬೇಕು ಎಂದು ಬಯಸುವುದು ಅಹಂಕಾರ. ಈ ಅತಿಯಾದ ನಿರೀಕ್ಷೆಯಿಂದ ಅವನು ಬೇಗನೆ ಸುಸ್ತಾಗಿ ಪ್ರಯತ್ನವನ್ನು ಕೈಬಿಡುತ್ತಾನೆ. ಆದರೆ ವಿನಯಶೀಲ ವ್ಯಕ್ತಿಯು ತಾಳ್ಮೆಯಿಂದ ನಿರಂತರವಾಗಿ ವ್ಯಾಯಾಮ ಮಾಡಿ ನಿಧಾನವಾಗಿ ನಿಜವಾದ ಬದಲಾವಣೆಯನ್ನು ಪಡೆಯುತ್ತಾನೆ. ಜೀವನದ ನಿಜವಾದ ಗೆಲುವು ಒಂದು ಮ್ಯಾರಥಾನ್ ಓಟವೇ ಹೊರತು ಕೇವಲ 100 ಮೀಟರ್ ಓಟವಲ್ಲ. 11. ಅಹಂಕಾರ ಮತ್ತು ಇತರರ ಅಭಿಪ್ರಾಯದ ಬಲೆ. ಎಲ್ಲರೂ ತಮ್ಮನ್ನು ಇಷ್ಟಪಡಬೇಕು ಮತ್ತು ತಮ್ಮನ್ನು ಹೊಗಳಬೇಕು ಎಂದು ಬಯಸುವುದು ಸಹಜ. ಆದರೆ ಇದು ಅತಿಯಾದಾಗ ಅಹಂಕಾರವು ನಮ್ಮನ್ನು ಇತರರ ಅಭಿಪ್ರಾಯಗಳ ಗುಲಾಮರನ್ನಾಗಿ ಮಾಡುತ್ತದೆ. ಜನರು ಹೊಗಳಿದಾಗ ಅಹಂಕಾರವು ನಮ್ಮನ್ನು ಅತಿಯಾದ ಆತ್ಮವಿಶ್ವಾಸಕ್ಕೆ ತಳ್ಳುತ್ತದೆ ಮತ್ತು ಯಾರಾದರೂ ಟೀಕಿಸಿದಾಗ ನಮ್ಮನ್ನು ಸಂಪೂರ್ಣವಾಗಿ ಕುಗ್ಗಿಸುತ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ಲೈಕ್ಸ್ ಬಂದರೆ ಅಹಂಕಾರವು ಸಂತೋಷಪಡುತ್ತದೆ, ಇಲ್ಲದಿದ್ದರೆ ತೀವ್ರ ನಿರಾಶೆಗೊಳ್ಳುತ್ತದೆ. ಇದರಿಂದ ಮನುಷ್ಯನ ಆತ್ಮವಿಶ್ವಾಸ ಇತರರ ಅಭಿಪ್ರಾಯದ ಮೇಲೆ ನಿಂತುಕೊಳ್ಳುತ್ತದೆ. ಆದರೆ ವಿನಯವು ಹೊಗಳಿಕೆಯನ್ನು ಕೇವಲ ಪ್ರತಿಕ್ರಿಯೆಯಾಗಿ ಮತ್ತು ಟೀಕೆಯನ್ನು ಕಲಿಯುವ ಅವಕಾಶವಾಗಿ ನೋಡುತ್ತದೆ. 12. ಅಹಂಕಾರ ಮತ್ತು ಪರಂಪರೆಯ ಸತ್ಯ. ತಮ್ಮ ಸಾವಿನ ನಂತರವೂ ಜನರು ತಮ್ಮನ್ನು ನೆನಪಿಟ್ಟುಕೊಳ್ಳಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಆದರೆ ಅಹಂಕಾರವು ಕೇವಲ ತಾತ್ಕಾಲಿಕ ಖ್ಯಾತಿಯನ್ನು ಮಾತ್ರ ಬಯಸುತ್ತದೆ. ಎಲ್ಲರ ಮುಂದೆ ನನ್ನ ಹೆಸರು ಬೆಳಗಬೇಕು ಎಂಬುದಷ್ಟೇ ಅಹಂಕಾರದ ಗುರಿ. ಇಂತಹ ಪರಂಪರೆ ಮರಳಿನ ಮೇಲೆ ಕಟ್ಟಿದ ಮನೆಯಂತೆ ಬೇಗನೆ ಅಳಿಸಿ ಹೋಗುತ್ತದೆ. ಆದರೆ ವಿನಯಶೀಲ ವ್ಯಕ್ತಿಯು ತನ್ನ ಕೊಡುಗೆಯ ಮೂಲಕ ಪರಂಪರೆಯನ್ನು ನಿರ್ಮಿಸುತ್ತಾನೆ. ನನ್ನ ಕೆಲಸವು ಇತರರ ಜೀವನದಲ್ಲಿ ಮೌಲ್ಯವನ್ನು ಸೇರಿಸುತ್ತದೆಯೇ ಎಂದು ಅವನು ಯೋಚಿಸುತ್ತಾನೆ. ಜನರು ನಿಮ್ಮನ್ನು ನಿಮ್ಮ ಹೆಸರಿನಿಂದಲ್ಲ, ಬದಲಾಗಿ ನಿಮ್ಮ ಕೆಲಸದಿಂದ ನೆನಪಿಸಿಕೊಳ್ಳುತ್ತಾರೆ ಎಂಬುದನ್ನು ವಿನಯವು ಅರಿತಿರುತ್ತದೆ. ಕೇವಲ ಖ್ಯಾತಿ ಅಳಿದು ಹೋಗುತ್ತದೆ, ಆದರೆ ಮೌಲ್ಯಗಳು ಮತ್ತು ಸೇವೆ ಎಂದೆಂದಿಗೂ ಜೀವಂತವಾಗಿರುತ್ತದೆ. ಮುಕ್ತಾಯ. ಈ ಪುಸ್ತಕದಿಂದ ನಾವು ಅರಿಯಬೇಕಾದ ಅತಿ ದೊಡ್ಡ ಪಾಠವೆಂದರೆ, ನಮ್ಮ ಜೀವನದ ನಿಜವಾದ ಶತ್ರು ಹೊರಗಿನ ಪ್ರಪಂಚವಲ್ಲ, ಬದಲಾಗಿ ನಮ್ಮೊಳಗಿರುವ ಅಹಂಕಾರ. ಅಹಂಕಾರವು ನಮ್ಮ ಕಲಿಕೆಯನ್ನು ತಡೆಯುತ್ತದೆ, ನಮ್ಮನ್ನು ಏಕಾಂಗಿಯನ್ನಾಗಿ ಮಾಡುತ್ತದೆ ಮತ್ತು ನಮ್ಮ ಯಶಸ್ಸನ್ನು ನಾಶ ಮಾಡುತ್ತದೆ. ಅಹಂಕಾರವನ್ನು ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ನಾವು ಗುರುತಿಸಿ ನಿಯಂತ್ರಿಸಬಹುದು. ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದಾಗ ಅಹಂಕಾರವು ನಿನಗೆ ಎಲ್ಲವೂ ಬರುತ್ತದೆ ಎಂದು ಹೇಳುತ್ತದೆ. ಆದರೆ ನೀವು ವಿನಯದಿಂದ ಕಲಿತರೆ ನಿರಂತರವಾಗಿ ಬೆಳೆಯುತ್ತೀರಿ. ಯಶಸ್ಸು ಸಿಕ್ಕಾಗ ನೆಲದ ಮೇಲಿದ್ದರೆ ಆ ಯಶಸ್ಸು ನಿಮ್ಮನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ವೈಫಲ್ಯ ಎದುರಾದಾಗ ಇದು ಕೇವಲ ತಾತ್ಕಾಲಿಕ ಎಂದು ವಿನಯವು ನಿಮಗೆ ಧೈರ್ಯ ತುಂಬುತ್ತದೆ. ಅಹಂಕಾರವು ತಾತ್ಕಾಲಿಕ ನೆಮ್ಮದಿ ನೀಡಿದರೆ, ವಿನಯವು ದೀರ್ಘಕಾಲಿಕ ಬೆಳವಣಿಗೆ ಮತ್ತು ಶಾಂತಿಯನ್ನು ನೀಡುತ್ತದೆ. ನಿಮ್ಮ ಜೀವನದ ಯಾವುದೇ ಹಂತದಲ್ಲಿದ್ದರೂ ನಿಮ್ಮ ಯಶಸ್ಸಿನ ಪಯಣದಲ್ಲಿ ವಿನಯವೇ ನಿಮ್ಮ ಅತಿ ದೊಡ್ಡ ಅಸ್ತ್ರವಾಗಿದೆ. ಪುಸ್ತಕಧಾರೆ ವಾಹಿನಿಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ಪುಸ್ತಕದಿಂದ ನೀವು ಕಲಿತ ಅತಿ ದೊಡ್ಡ ಪಾಠ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ಖಂಡಿತವಾಗಿ ತಿಳಿಸಿ.
ನಿಮ್ಮ ಅನಿಸಿಕೆಗಳು ನಮಗೆ ಅತ್ಯಮೂಲ್ಯ. ಮುಂದೆಯೂ ಇಂತಹ ಅದ್ಭುತ ಪುಸ್ತಕಗಳ ಸಾರಾಂಶವನ್ನು ನಿಮ್ಮ ಮುಂದೆ ತರಲು ನಿಮ್ಮ ಬೆಂಬಲ ನಮಗೆ ಅವಶ್ಯಕ. ನಮ್ಮ ವಾಹಿನಿಗೆ ಚಂದಾದಾರರಾಗಲು ದಯವಿಟ್ಟು ಮರೆಯದಿರಿ. ಎಲ್ಲರಿಗೂ ಧನ್ಯವಾದಗಳು.